ಸರ್, ಇವತ್ತು ನಂದಿನಿ ಅನ್ನೋದು ವಿಶ್ವ ರಾಷ್ಟ್ರ ಮಟ್ಟಕ್ಕೆ ಒಂದು ಹೆಸರಿಗೆ ಇನ್ನೊಂದು ಹೆಸರೇ ನಂದಿನಿ ಅನ್ನೋದು. ಇದಕ್ಕೆ ಗುಣಮಟ್ಟ ನಂದಿನಿ ಅಂತಂದ್ರೆ ಗುಣಮಟ್ಟ, ಗುಣಮಟ್ಟ ಅಂದ್ರೆ ನಂದಿನಿ. ಅದಕ್ಕೆ ಇವತ್ತು ಎಲ್ಲ ಒಂದ್ ಕಡೆ ನಮ್ಮ ಏನು ಇಲ್ಲಿ ಇದೇ ಸಂಸ್ಥೆಯ ಒಂದು ಅಂಗಸಂಸ್ಥೆ ಏನು ಇವತ್ತು KMF ಕರ್ನಾಟಕ ಹಾಲು ಮಹಾಮಂಡಳಿ ಇಂದ ಸರಬರಾಜು ಆಗ್ತಾ ಇರುವಂತ ಪಶು ಆಹಾರ ಇವತ್ತು ಗುಣಮಟ್ಟ ತೀರಾ ಕಡಿಮೆ ಆಗಿದೆ. ಇದಕ್ಕೆ ಇವತ್ತು ನಾವು ಗುಣಮಟ್ಟ ನಂದಿನಿ ಹಾಲಿನ ಗುಣಮಟ್ಟ ಕಾಪಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ರೈತರುಗಳು. ಇವತ್ತು ರೈತರುಗಳನ್ನ ಗುಣಮಟ್ಟ ಕೊಡಿ ಅಂತ ರೈತರುಗಳ ಮೇಲೆ ಅಧಿಕಾರಿಗಳು ಇವತ್ತು ಕೇಳ್ತಾ ಇದ್ದಾರೆ. ಅಧಿಕಾರಿಗಳು ಕೇಳೋದ್ರಲ್ಲಿ ತಪ್ಪಿಲ್ಲ, ಬಟ್ ರೈತರು 100% ಇವತ್ತು ಕೊಡೋದಕ್ಕೆ ರೆಡಿ ಇದ್ದಾರೆ. ಆದ್ರೆ ಇವತ್ತು ನಮ್ಮ ಹಸುಗಳಿಗೆ ಉಪಯೋಗಿಸಿದಂತ ಪಶು ಆಹಾರ ಸಪ್ಲೈ ಮಾಡ್ತಾ ಇರೋದು, ಸರಬರಾಜು ಮಾಡ್ತಾ ಇರೋದು ಕರ್ನಾಟಕ ಹಾಲು ಮಹಾಮಂಡಳಿಯಿಂದ. ಅದರಲ್ಲಿ ಇವತ್ತು ಯಾವುದೇ ರೀತಿಯ ಕಿಂಚಿತ್ತು ಗುಣಮಟ್ಟ ಇಲ್ಲ. ಇವತ್ತು ಯಾವ ರೀತಿ ಗುಣಮಟ್ಟ ಅಂತಂದ್ರೆ ನಮ್ಮ ಹಿಂದೆ ಸರಬರಾಜು ಆಗ್ತಾ ಇದ್ದಂತ ಗುಣಮಟ್ಟ ಪಶು ಆಹಾರದ ಇವತ್ತು ಚೀಲಗಳು ನಮ್ಮ ಡೈರಿಯಲ್ಲಿ ಇರ್ಬೋದು, ಮನೆಯಲ್ಲಿ ತಂದು ಹಾಕಿದ್ರೆ ಹೊರಗಡೆ ಹೋಗ್ತಾ ಇದ್ರೆ ಜನಕ್ಕೆ ಘಮ ಅನ್ನೋದು ಆ ತರ ಸ್ಮೆಲ್ ಬರ್ತಾ ಇತ್ತಂತ ಪಶು ಆಹಾರ ಇವತ್ತು ಎತ್ತಿ ಮೂಕ ಹಿಡ್ಕೊಂಡ್ರೆ ಸ್ಮೆಲ್ ಬರ್ತಾ ಇಲ್ಲ. ಅಂದ್ರೆ ಗುಣಮಟ್ಟ ಅನ್ನೋದು ತೀರಾ ಕಳಪೆ ಆಗೋಗಿದೆ. ಇವತ್ತು ಕಳಪೆ ಆಗೋದಕ್ಕೆ ಕಾರಣ ಏನು ಅಂತಂದ್ರೆ ಇಲ್ಲಿನ ಕರ್ನಾಟಕ ಹಾಲು ಮಹಾಮಂಡಳಿ ಇರುವಂತ ಅಧಿಕಾರಿಗಳು ಇವತ್ತು ಇದ್ರ ಬಗ್ಗೆ ಗಮನ ಇಲ್ಲದಕ್ಕಿಂತ ಇಲ್ಲಿ ವ್ಯವಸ್ಥೆ ಕೆಟ್ಟಿದೆ. ಇಲ್ಲಿ ಏನು ಮಾನದಂಡದಲ್ಲಿ ಇವತ್ತು ಅದಕ್ಕೆ ಗುಣಮಟ್ಟ ಆಧಾರಿತವಾಗಿ ಉಪ ಉತ್ಪನ್ನಗಳನ್ನ ಇವತ್ತು ಅದಕ್ಕೆ ಹಾಕ್ಬೇಕಾಗಿತ್ತು. ಅದು ಎಲ್ಲಾ ತೀರಾ ಕಳಪೆ ಗುಣಮಟ್ಟದಾಗಿದೆ. ಇವತ್ತು ಏನೋ ಒಂದು ಬ್ರಾಂಡೆಡ್ ಒಂದು ಇಷ್ಟು ಗುಣಮಟ್ಟದ್ದು ಇವತ್ತು ಮಲಾಸಿಸ್ ಉದಾಹರಣೆ ಹೇಳ್ಬೇಕು ಅಂತಂದ್ರೆ ಒಂದು ಮಲಾಸಿಸ್ ಅನ್ನೋದು 87% ಅಂದ್ರೆ 85% ಮೇಲೆ ಇರಬೇಕು. ಮತ್ತೆ TRS ಅನ್ನೋದು 50% ಮೇಲಿರಬೇಕು. ಆದ್ರೆ ಇವತ್ತು ನಾನು ಪ್ರಾಡಕ್ಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಇವತ್ತು ಏನು ಸಾಂದ್ರತೆ ಅನ್ನೋದು ಇವತ್ತು 85% ಇರೋದು ಇವತ್ತು 89% ಇಂದ ಒಳಗಡೆ ಇದೆ. TRS ಇವತ್ತು 50% ಇರೋಂಥದ್ದು ಕೇವಲ 20ರಿಂದ 23% ಇದೆ. 23% ಇರೋಂಥದ್ದು ಬಳಸಕ್ಕೆ ಆಗ್ಬಾರ್ದು, ಬಳಸಲೇಬಾರ್ದು, ಅದು ವಿಷಕಾರಿ ಆಗ್ತದೆ. ಇಲ್ಲಿ ತಿಳ್ಕೊಬೇಕಾಗಿರೋದು ಏನು ಅಂತಂದ್ರೆ 50%ಗಿಂತ ಕೆಳಗಡೆ ಇದ್ರೆ ಅದು ಯಾವುದೇ ಕಾರಣಕ್ಕೂ ಯಾವುದೇ ಉತ್ಪನ್ನಗಳಿಗೆ ಬಳಸಬಾರ್ದು. ಆದ್ರೆ ನಮ್ಮ ಇವತ್ತು ಸಂಸ್ಥೆಯಲ್ಲಿ 20% ಇರುವಂತ ಒಂದು TRS ಇಂದ ಬಳಸಿ ಪಶು ಆಹಾರ ತಯಾರು ಮಾಡಿ ರಾಸುಗಳಿಗೆ ಇವತ್ತು ಹಸುಗಳಿಗೆ ಸರಬರಾಜು ಮಾಡಿದ್ದಾರೆ ಅಂತಂದ್ರೆ ಅದರಿಂದ ಅನೇಕ ತೊಂದರೆಗಳಾಗಿವೆ. ಮೊದಲನೇದಾಗಿ ಹಸುಗಳು ಸಾವನ್ನಪ್ಪಿದೆ. ಎರಡನೇದಾಗಿ ಇವತ್ತು ಗರ್ಭ ಕಟ್ತಾ ಇಲ್ಲ. ಇವತ್ತು 1 ಸಲ 2 ಸಲ 3 ಸಲ 4 ಸಲ ವ್ಯಾಕ್ಸಿನ್ ಮಾಡಿದ್ರು ಅದು ಗರ್ಭಧಾರಣೆ ಆಗ್ತಾ ಇಲ್ಲ. ಇವತ್ತು ರೈತರಿಂದ ಮತ್ತೆ ಒಂದು ಕೆರೆ ಆದ್ರೂ ಅದು ಗರ್ಭಪಾತ ಆಗ್ತಾ ಇದೆ. ಇದಕ್ಕೆಲ್ಲ ನೇರ ಹೊಣೆ ಇದರಿಂದ ಪಶು ಆಹಾರದಿಂದ ತಿನ್ನಂತ ಒಂದು ಅವೈಜ್ಞಾನಿಕವಾಗಿ ತಯಾರು ಮಾಡಿದಂತ ಪಶು ಆಹಾರ. ಇವತ್ತು ಇಷ್ಟೆಲ್ಲ ಕರ್ಮಕಾಂಡ ಈ ಒಂದು KMF ನಡೀತಾ ಇದೆ. ಇದಕ್ಕೆ ಕಾರಣ ಯಾರು? ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು? ಇದನ್ನೆಲ್ಲ ಇವತ್ತು ಈಚೆಗೆ ಇವತ್ತು ಸರ್ಕಾರ ಇದನ್ನು ಮಧ್ಯಪ್ರವೇಶ ಮಾಡಬೇಕು. ಸರ್ಕಾರದಲ್ಲಿ ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಉನ್ನತ ಮಟ್ಟದಲ್ಲಿ ತನಿಖೆ ಆಗಬೇಕು. ಯಾಕಂತಂದ್ರೆ ಇವತ್ತು ಏನು ಖರೀದಿ ಇದೆ, ಇವತ್ತು ಏನು ಪ್ರಾಡಕ್ಟ್ ಅನ್ನ ಖರೀದಿ ಮಾಡ್ತಾ ಇದ್ರೆ ಅದು ತುಂಬಾ ಅವ್ಯವಹಾರ ಆಗ್ತಾ ಇದೆ. ಅವ್ಯವಹಾರ ಆಗಿರೋ ಇವತ್ತು ಗುಣಮಟ್ಟ ಕೆಟ್ಟಿದೆ ಅಂತ ನಾವು ಇವತ್ತು ಪ್ರತ್ಯೇಕ ಪರೋಕ್ಷ ಒಂದು ಏನು ಇವತ್ತು ನಾವು ನಿರ್ದೇಶನ ಕ್ರಮವಾಗಿ ಹೇಳ್ತಾ ಇದೀವಿ. ಅದಕ್ಕೋಸ್ಕರ ಈ ಕೂಡಲೇ ಇದೆಲ್ಲ ಸರಿಪಡಿಸಿ ಮತ್ತು ಆಗಿರುವಂತ ಅನಾಹುತವನ್ನ ಏನು ಯಾರು ಸಂಬಂಧಪಟ್ಟ ಅಧಿಕಾರಿಗಳಿದ್ರೆ ಅವ್ರನ್ನೆಲ್ಲ ಇವತ್ತು ಜೈಲಿಗೆ ಹಾಕ್ಬೇಕು. ಅವರಿಂದ ರೈತರಿಗಾಗಿರುವಂತ ಒಂದು ಏನು ಅನಾಹುತಗಳನ್ನ ಇವತ್ತು ಹಸುಗಳು ಸತ್ತಿದೆ, ಹಸುಗಳು ಗರ್ಭಪಾತ ಆಗಿದೆ, ಗರ್ಭ ಕಟ್ಟಿಲ್ಲ, ಇದಕ್ಕೆಲ್ಲ ಅನೇಕ ರೀತಿಯ ತೊಂದರೆಗಳು ಆಗಿದೆ. ಮದುವೆಯಾಗಿ ರೈತರು ಬರಗಾಲದಿಂದ ಬಂಗೆಟ್ಟಿದ್ದಾರೆ. ಅದ್ರ ಜೊತೆಗೆ ಇವತ್ತು ಹೈನುಗಾರಿಕೆ ಅಂತ ನಂಬಿಕೊಂಡಿದ್ರು ಅಂತದಕ್ಕೆ ಚೀಲ ಹಾಕಿಕೊಳ್ತಿದ್ದಾರೆ ಈ KMF ಅಧಿಕಾರಿಗಳು. ಇಂಥವ್ರನ್ನ ಈ ಕೂಡಲೇ ಜೈಲಿಗೆ ಹಾಕ್ಬೇಕು. ಇಂಥ ಏನು ಅವ್ಯವಹಾರ ಇವತ್ತು 1 ಕೋಟಿ 2 ಕೋಟಿ ಅಲ್ಲ 100 ಕೋಟಿ ಏನಾಗಿದೆ ಅಂತ ಇವತ್ತು ಕಂಡು ಬರ್ತಾ ಇದೆ, ಕೇಳಿ ಬರ್ತಾ ಇದೆ. ಎಂಥದನ್ನ ಇವತ್ತು ಸರ್ಕಾರಗಳು ಯಾವುದೇ ಕಾರಣಕ್ಕೂ ನಿರ್ದೇಶಕ ಕ್ರಮವನ್ನ ವಹಿಸಿ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು. ಇದು ಸೂಕ್ತ CBI ತನಿಖೆಗೂ ಸಹ ವಹಿಸಬೇಕಾಗ್ತದೆ. ಯಾಕಂದ್ರೆ ಅಂತ ಒಂದು ದೊಡ್ಡ ನಡುವಲ್ಲಿ ಇವತ್ತು ತನಿಖೆ ಆಗಿ ಕಂಡು ಬರ್ತಾ ಇದೆ. ಯಾಕಂದ್ರೆ ಇವತ್ತು ಯಾರು ಇದಕ್ಕೆ ಗೊತ್ತಾಗ್ತಾ ಇಲ್ಲ ಅಷ್ಟೇ, ಆದ್ರೆ ಇವತ್ತು ತಳ ಅಂತ ಹೋಗಿ ನೋಡುವಾಗ ತುಂಬಾ ಅವ್ಯವಹಾರ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ದಯವಿಟ್ಟು ಇದನ್ನ ಪರಿಶೀಲನೆ ಮಾಡಿ ಸಂಬಂಧಪಟ್ಟ ಅಧಿಕಾರಿ ತಲೆದಂಡ ಮಾಡದೇ ಇದ್ರೆ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ನಾವು ಇವ್ರನ್ನ ಈಚೆಗೆ ಎಳಿತೀವಿ ಅಂತೇಳಿ ಈ ಮೂಲಕ ಒಂದು ಈ ಮೂಲಕ ನಿಮಗೆ ಒಂದು ಇದನ್ನ ಕೊಡ್ತಾ ಇದೀವಿ, ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ಈ ಮುಂದಿನ ರೈತರು ಬಹುಸಂಖ್ಯಾತರು ಎದ್ದು
ನಿಮ್ಮನ್ನ ಬೀದಿಗೆಳೆದು ನಾವು ಬೇರೆ ರೀತಿ ನಾವು ಕ್ರಮ ಕೈಗೊಳ್ಳಬೇಕಾಗ್ತದೆ ಅಂತ ಈ ಮೂಲಕ ನಾವು ಹೇಳ್ತಾ ಇದ್ದೀವಿ.